ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವಿವತ್ತು ಕೃಷ್ಣ ಆನಂದಸಾಗರ ಪುಸ್ತಕದ 7 ಅಧ್ಯಾಯಗಳನ್ನು ಮುಗಿಸಿದ್ವಿ. ಇವತ್ತು ಕೊನೆಯ ಅಧ್ಯಾಯ ಕೃಷ್ಣ ಸರ್ವೋನ್ನತ ಪ್ರೀತಿಯ ವಸ್ತು. ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಅಧ್ಯಾಯವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಗುರುಗಳಿಗೆ ಪ್ರಣಾಮವನ್ನು ಮಾಡಿ ಆನಂತರ ಈ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕರ್ಮಯಂ ದದಾತಿ ಸ್ವಭಕ್ತಕಾಂತಿಕಂ ವಂದೇಹಂ ಶ್ರೀಗುರುವೋ ಶ್ರೀಚಿತ್ತಾಪಾದಕಮಲಂ ಶ್ರೀಗುರಾನ್ ವೈಷ್ಣವಾಂಶ ಶ್ರೀರೂಪಂ ಸಗ್ರಜಾತಂ ಸಗುಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾಮಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಗುಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಕೃಷ್ಣ ಸರ್ವೋನ್ನತ ಪ್ರೀತಿಯ ವಸ್ತು. ಭಕ್ತಿ ಎಂದರೆ ಭಕ್ತಿಯುತವಾದ ಸೇವೆ. ಪ್ರತಿಯೊಂದು ಸೇವೆಯಲ್ಲೂ ಒಂದು ಆಕರ್ಷಕವಾದ ಅಂಶವಿರುತ್ತದೆ. ಅದು ಸೇವೆ ಮಾಡುವವನನ್ನು ಮುಂದೆ ಮುಂದೆ ಹೋಗುತ್ತಿರುವಂತೆ ಪ್ರಚೋದಿಸಿರುತ್ತದೆ. ಈ ಜಗತ್ತಿನಲ್ಲಿರುವ ನಮ್ಮಲ್ಲಿ ಪ್ರತಿಯೊಬ್ಬರೂ ಯಾವುದೋ ಒಂದು ಬಗೆಯ ಸೇವೆಯಲ್ಲಿ ನಿರಂತರವಾಗಿರುತ್ತೇವೆ. ಆ ಸೇವೆಯಲ್ಲಿರುವ ಪ್ರಚೋದನೆ, ಅದರಲ್ಲಿ ನಮಗೆ ದೊರಕುವ ಆನಂದ. ತನ್ನ ಹೆಂಡತಿ ಮಕ್ಕಳ ಮೇಲಿನ ಪ್ರೀತಿಯಿಂದ ಪ್ರಚೋದಿತವಾಗಿ ಒಬ್ಬ ಗೃಹಸ್ಥನು ಹಗಲು ರಾತ್ರಿ ಕೆಲಸ ಮಾಡುತ್ತಾನೆ. ಸಮಾಜ ಸೇವಕನು ಅದೇ ರೀತಿ ಇನ್ನೂ ವಿಶಾಲವಾದ ಕುಟುಂಬದ ಮೇಲಿನ ಪ್ರೀತಿಯಿಂದ ದುಡಿಯುತ್ತಾನೆ. ಒಬ್ಬ ದೇಶಭಕ್ತನು ತನ್ನ ದೇಶ ಮತ್ತು ಜನರ ಹಿತಕ್ಕಾಗಿ ಕೆಲಸ ಮಾಡುತ್ತಾನೆ. ಒಬ್ಬ ಸಮಾಜ ಸುಧಾರಕನು, ಒಬ್ಬ ಗೃಹಸ್ಥನು ಹಾಗೂ ಒಬ್ಬ ರಾಷ್ಟ್ರಭಕ್ತ. ಇವರನ್ನು ಪ್ರಚೋದಿಸುವ ಶಕ್ತಿಯನ್ನೇ ರಸ, ಒಂದು ಬಗೆಯ ಹದವಾದ ಸಿಹಿಯಾದ ರುಚಿ ಎಂದು ಕರೆಯುತ್ತಾರೆ. ಲೌಕಿಕವಾದ ಕಾರ್ಯಕರ್ತರು ಸವಿಯುವುದಕ್ಕಿಂತ ಬೇರೆಯೇ ಆದ ಪಕ್ವವಾದ ರುಚಿ ಭಕ್ತಿ ರಸವಾದದ್ದು. ಲೌಕಿಕ ಕರ್ಮಾಚಾರಿಗಳು ಹಗಲು ರಾತ್ರಿ ಬಹಳ ಕಷ್ಟಪಟ್ಟು ದುಡಿಯುವುದು ಒಂದು ಬಗೆಯ ರಸವನ್ನು ಸವಿಯುವುದಕ್ಕಾಗಿ. ಅದನ್ನು ಇಂದ್ರಿಯ ಸಂತೃಪ್ತಿ ಎಂದು ಗುರುತಿಸಲಾಗುತ್ತದೆ. ಲೌಕಿಕ ರಸದ ರುಚಿಯು ಹೆಚ್ಚಿನ ಕಾಲ ಉಳಿಯುವುದಿಲ್ಲ. ಆದ್ದರಿಂದ ಅವರು ತಮ್ಮ ಅನುಭೋಗದ ನೆಲೆಯನ್ನು ಮತ್ತೆ ಮತ್ತೆ ಬದಲಾಯಿಸುತ್ತಲೇ ಇರುತ್ತಾರೆ. ವ್ಯವಹಾರಸ್ಥನಿಗೆ ಇಡೀ ವಾರ ದುಡಿದರೆ ತೃಪ್ತಿಯಾಗುವುದಿಲ್ಲ. ಆದ್ದರಿಂದ ವಾರದ ಕೊನೆಗೆ ಒಂದು ಬದಲಾವಣೆ ಬೇಕೆಂದು ತನ್ನ ವ್ಯವಹಾರ ಚಟುವಟಿಕೆಗಳನ್ನು ಮರೆಯಲು ಯತ್ನಿಸುವಂಥ ಒಂದು ಸ್ಥಳಕ್ಕೆ ಹೋಗುತ್ತಾನೆ. ಹೀಗೆ ವಾರಾಂತ್ಯದಲ್ಲಿ ಮರೆವಿನಲ್ಲಿ ಕಳೆದ ಮೇಲೆ
ಅವನು ಮತ್ತೆ ತನ್ನ ನೆಲೆಯನ್ನು ಬದಲಾಯಿಸುತ್ತಾನೆ, ವ್ಯವಹಾರದ ಎಂದಿನ ಚಟುವಟಿಕೆಗಳಲ್ಲಿ ಮಗ್ನನಾಗುತ್ತಾನೆ. ಹೀಗೆ ತನ್ನ ನೆಲೆಯನ್ನು ಹಿಂದಕ್ಕೂ ಮುಂದಕ್ಕೂ ಬದಲಾಯಿಸುತ್ತಿರುವುದನ್ನು ಪಾರಿಭಾಷಿಕವಾಗಿ ಭೋಗತ್ಯಾಗ ಎಂದು ಕರೆಯುತ್ತಾರೆ. ಅದು ಇಂದ್ರಿಯ ಭೋಗ ಮತ್ತು ವಿರಕ್ತಿಗಳ ನಡುವೆ ಬದಲಾಯಿಸುತ್ತಿರುವುದು. ಜೀವಿಯು ಇಂದ್ರಿಯ ಭೋಗದಲ್ಲಾಗಲಿ ವಿರಕ್ತಿಯಲ್ಲಾಗಲಿ ಸ್ಥಿರವಾಗಿ ನಿಲ್ಲಲಾರನು. ನಿರಂತರವಾಗಿ ಬದಲಾವಣೆಯು ಆಗುತ್ತಲೇ ಇರುತ್ತದೆ. ಯಾವುದೇ ಸ್ಥಿತಿಯಲ್ಲಿ ನಾವು ಸುಖವಾಗಿ ಇರಲಾರೆವು. ಅದಕ್ಕೆ ಕಾರಣ ಪರಮಪ್ರಭುವಿನ ನಿತ್ಯವಾದ ತುಣುಕುಗಳಾಗಿರುವ ನಮ್ಮ ಮೂಲ ಸ್ವರೂಪ. ಇಂದ್ರಿಯ ತೋಷಣವು ಬಹಳ ಕಾಲ ನಿಲ್ಲಲಾರದು. ಆದ್ದರಿಂದ ಅದನ್ನು ಚಪಲ ಸುಖ ಅಥವಾ ಚಂಚಲವಾದ ಸಂತೋಷ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಹಗಲು ರಾತ್ರಿ ಬಹಳ ಕಷ್ಟಪಟ್ಟು ದುಡಿಯುವ ಸಾಮಾನ್ಯ ಗೃಹಸ್ಥನು ತನ್ನ ಕುಟುಂಬದ ಸದಸ್ಯರಿಗೆ ಸುಖವನ್ನು ಒದಗಿಸಿ ಒಂದು ಬಗೆಯ ಹಿತವನ್ನು ಅನುಭವಿಸುತ್ತಾನೆ. ಆದರೆ ಲೌಕಿಕ ಸುಖ ಸಂತೋಷಗಳಲ್ಲಿ ಅವನು ಸಾಧಿಸಿದ್ದ ಪ್ರಗತಿ ಎಲ್ಲವೂ ಜೀವನ ಮುಗಿದು ಅವನು ಸತ್ತ ಕೂಡಲೇ ದೇಹದೊಂದಿಗೆ ಕೊನೆಗೊಳ್ಳುತ್ತದೆ. ಆದ್ದರಿಂದ ನಾಸ್ತಿಕ ವರ್ಗಕ್ಕೆ ಸೇರಿದ ಜನರಿಗೆ ಸಾವು ಭಗವಂತನ ಪ್ರತಿನಿಧಿ ಎನಿಸುತ್ತದೆ. ಭಕ್ತನು ಭಕ್ತಿಯುತ ಸೇವೆಯಿಂದ ಭಗವಂತನ ಅಸ್ತಿತ್ವವನ್ನು ಅರಿಯುತ್ತಾನೆ. ನಾಸ್ತಿಕನಾದರೆ ಸಾವಿನ ರೂಪದಲ್ಲಿ ಭಗವಂತನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಸಾವು ಸಂಭವಿಸಿದಾಗ ಎಲ್ಲವೂ ಮುಗಿದು ಹೋಗುತ್ತದೆ. ವ್ಯಕ್ತಿಯು ಜೀವನದ ನೂತನ ಅಧ್ಯಾಯವನ್ನು, ಅದು ಹಿಂದಿನದಕ್ಕಿಂತ ಮೇಲಿನದಾಗಿರಬಹುದು ಅಥವಾ ಕೆಳಗಿನದಾಗಿರಬಹುದು, ನೂತನ ಪರಿಸ್ಥಿತಿಯಲ್ಲಿ ಪ್ರಾರಂಭ ಮಾಡಬೇಕು. ರಾಜಕೀಯ, ಸಾಮಾಜಿಕ, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಹೀಗೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕೆಲಸದ ಫಲಗಳು ಜೀವನಾಂತ್ಯದೊಂದಿಗೆ ಮುಗಿದು ಹೋಗುತ್ತವೆ, ಅದು ಖಚಿತ. ಆದರೆ ಪಾರಮಾರ್ಥಿಕವಾದ ಭಗವಂತನ ಭಕ್ತಿ ಸೇವೆಯಲ್ಲಿ ಸವಿಯುವ ಭಕ್ತಿರಸ ಮಾತ್ರ ಸಾವಿನೊಂದಿಗೆ ಮುಗಿಯುವುದಿಲ್ಲ, ಅದು ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಅದನ್ನು ಅಮೃತ, ಸಾಯದೆ ನಿತ್ಯವಾಗಿ ಇರುವಂಥದ್ದು ಎಂದು ಕರೆಯಲಾಗಿದೆ. ವೈದಿಕ ಸಾಹಿತ್ಯವು ಇದನ್ನು ಸ್ವೀಕರಿಸಿದೆ. ಭಕ್ತಿರಸದಲ್ಲಿ ಅತಿ ಸ್ವಲ್ಪ ಪ್ರಗತಿಯಾದರೂ ಅದು ಭಕ್ತನನ್ನು ಮಹಾವಿಪತ್ತಿನಿಂದ, ಮಾನವ ಜನ್ಮದ ಸದಾವಕಾಶವನ್ನು ಕಳೆದುಕೊಳ್ಳುವ ಅಪಾಯದಿಂದ ರಕ್ಷಿಸಬಲ್ಲದು ಎಂದು ಭಗವದ್ಗೀತೆ ಹೇಳುತ್ತದೆ. ಸಾಮಾಜಿಕ ಜೀವನ, ಕೌಟುಂಬಿಕ ಜೀವನ, ಪರೋಪಕಾರ, ಸಮಾಜೋದ್ಧಾರ, ರಾಷ್ಟ್ರೀಯತೆ, ಸಮಾಜವಾದ, ಸಮತಾವಾದ ಇತ್ಯಾದಿಗಳಲ್ಲಿ ನಮ್ಮ ಭಾವನೆಗಳಿಂದ ಲಬ್ಧವಾಗಿರುವ ರಸಗಳು ಮುಂದಿನ ಜನ್ಮವು ಮಾನವನ ಜನ್ಮವೇ ಆಗಿರುತ್ತದೆಂಬುದು ಭರವಸೆಯನ್ನು ಕೊಡುವುದಿಲ್ಲ. ಪ್ರಸ್ತುತ ಜೀವನದಲ್ಲಿ ನಾವು ನಿರಂತರವಾಗಿ ಕಾರ್ಯಚಟುವಟಿಕೆಗಳಿಂದ ನಮ್ಮ ಮುಂದಿನ ಜನ್ಮವನ್ನು ಸಿದ್ಧಪಡಿಸುತ್ತೇವೆ. ಜೀವಿಗೆ ಅವನು ಈ ದೇಹದಲ್ಲಿದ್ದಾಗ ಯಾವ ಕೆಲಸವನ್ನು ಮಾಡಿದ್ದಾನೆಂಬುದರ ಮೇಲೆ ಜೀವಿಗೆ ನಿರ್ದಿಷ್ಟವಾದ ರೂಪದ ದೇಹ ನೀಡಲಾಗುತ್ತದೆ. ಜೀವನದ ಮೂಲ ತತ್ವ ನಾವು ಯಾರನ್ನಾದರೂ ಪ್ರೀತಿಸುವ ಪ್ರವೃತ್ತಿಯನ್ನು ಹೊಂದಿದ್ದೇವೆ ಎನ್ನುವುದು. ಬೇರೊಬ್ಬರನ್ನು ಪ್ರೀತಿಸದೆ ಯಾರೂ ಜೀವಿಸಲಾರರು. ಈ ಪ್ರವೃತ್ತಿಯು ಪ್ರತಿಯೊಬ್ಬ ಜೀವಿಯಲ್ಲೂ ಕಂಡುಬರುತ್ತದೆ. ಹುಲಿಯಂತಹ ಪ್ರಾಣಿಯಲ್ಲಿಯೂ ಪ್ರೀತಿಸುವ ಪ್ರವೃತ್ತಿ ಕೊನೆಯ ಪಕ್ಷ ಸುಪ್ತ ಸ್ಥಿತಿಯಲ್ಲಿರುತ್ತೆ. ಎಲ್ಲರಿಗೂ ಸಂತೋಷವಾಗುವಂತೆ ನಾವು ನಮ್ಮ ಪ್ರೀತಿಯನ್ನು ಎಲ್ಲಿ ನೆಲೆಗೊಳಿಸಬೇಕು ಎನ್ನುವುದೇ ಮುಖ್ಯವಾದ ವಿಚಾರ. ಎಂದು ಮಾನವ ಸಮಾಜವು ವ್ಯಕ್ತಿಗೆ ತನ್ನ ದೇಶವನ್ನು ಅಥವಾ ಕುಟುಂಬವನ್ನು ಅಥವಾ ತನ್ನನ್ನು ಪ್ರೀತಿಸಬೇಕೆಂದು ಹೇಳಿಕೊಡುತ್ತದೆ. ಆದರೆ ಸಮಸ್ತರು ಸುಖ ಸಂತೋಷಗಳೊಂದಿರಬೇಕಾದರೆ ಈ ಪ್ರೀತಿಸುವ ಪ್ರವೃತ್ತಿ ಯಾವುದರ ಮೇಲೆ ನೆಲೆಗೊಳಿಸಬೇಕು ಎಂಬ ವಿಷಯವಾಗಿ ಯಾವ ತಿಳುವಳಿಕೆಯೂ ಇಲ್ಲ. ಗಮನಕ್ಕೆ ಬರದೆ ಹೋಗಿರುವ ಈ ಅಂಶವೇ ಕೃಷ್ಣ. ಭಕ್ತಿ ಸೇವೆಯ ಪ್ರಕ್ರಿಯೆಯು ಕೃಷ್ಣನನ್ನು ಕುರಿತು ನಮಗಿರುವ ಮೂಲಭೂತವಾದ ಪ್ರೇಮವನ್ನು ಪ್ರಚೋದಿಸುವುದು ಹೇಗೆ, ಆ ನೆಲೆಯಲ್ಲಿ ನಿಂತು ಆನಂದಮಯವಾದ ಜೀವನವನ್ನು ಸವಿಯುವುದು ಹೇಗೆ ಎಂಬುದನ್ನು ಕಲಿಸುತ್ತದೆ. ಪ್ರಾಥಮಿಕ ಹಂತದಲ್ಲಿ ಮಗುವು ತನ್ನ ತಂದೆ ತಾಯಿಯರನ್ನ, ಆಮೇಲೆ ತನ್ನ ಸೋದರ ಸೋದರಿಯರನ್ನ ಪ್ರೀತಿಸುತ್ತಾ
ದಿನವೂ ಅವನು ಬೆಳೆಯುತ್ತಿದ್ದಂತೆ ತನ್ನ ಕುಟುಂಬವನ್ನು, ಸಮಾಜವನ್ನು, ರಾಜ್ಯವನ್ನು, ದೇಶವನ್ನು, ಇಡೀ ಮಾನವ ಜನಾಂಗವನ್ನು ಪ್ರೀತಿಸಲು ತೊಡಗುತ್ತಾನೆ. ಆದರೆ ಇಡೀ ಮಾನವ ಸಮುದಾಯವನ್ನು ಪ್ರೀತಿಸಿದರೂ ಪ್ರೇಮ ಪ್ರವೃತ್ತಿ ತೃಪ್ತಿಯನ್ನು ಪಡೆಯುವುದಿಲ್ಲ. ಪರಮೋನ್ನತ ಪ್ರೀತಿಪಾತ್ರ ಯಾರೆಂದು ನಾವು ತಿಳಿದುಕೊಳ್ಳುವವರೆಗೂ ಈ ಪ್ರೇಮ ಪ್ರವೃತ್ತಿಯು ಸಮರ್ಪಕವಾಗಿ ಈಡೇರದೆ ಹಾಗೆಯೇ ಉಳಿಯುತ್ತದೆ. ಕೃಷ್ಣನಲ್ಲಿ ನೆಲೆಗೊಳಿಸಿದಾಗ ಮಾತ್ರ ನಮ್ಮಲ್ಲಿರುವ ಪ್ರೇಮ ಪೂರ್ತಿಯಾಗಿ ತೃಪ್ತಿಪಡುತ್ತದೆ. ಕೃಷ್ಣ ಪ್ರಜ್ಞಾ ವಿಜ್ಞಾನದ ಸಾರವೇ ಇದು. 5 ಬಗೆಯ ಪಾರಲೌಕಿಕ ರಸಗಳಲ್ಲಿ ಹೇಗೆ ಕೃಷ್ಣನನ್ನು ಪ್ರೇಮಿಸಬೇಕೆಂಬುದನ್ನು ಈ ವಿಜ್ಞಾನ ಕಲಿಸುತ್ತದೆ. ಬೆಳಕಿನ ಅಥವಾ ವಾಯುವಿನ ಒಂದು ಕಂಪನವು ವಿಸ್ತಾರವಾಗುವಂತೆ ನಮ್ಮ ಪ್ರೇಮ ಪ್ರವೃತ್ತಿಯು ವಿಸ್ತಾರವಾಗುತ್ತಾ ಹೋಗುತ್ತದೆ. ಆದರೆ ಅದೆಲ್ಲಿ ಮುಗಿಯುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಕೃಷ್ಣನನ್ನು ಪ್ರೇಮಿಸಲು ಸುಲಭವಾದ ವಿಧಾನದಿಂದ ಪ್ರತಿಯೊಬ್ಬ ಜೀವಿಯನ್ನು ಸಮರ್ಪಕವಾಗಿ ಪ್ರೀತಿಸುವುದು ಹೇಗೆ ಎಂಬ ವಿಜ್ಞಾನವನ್ನು ಭಕ್ತಿಯೋಗ ನಮಗೆ ಕಲಿಸಿಕೊಡುತ್ತದೆ. ಯುನೈಟೆಡ್ ನೇಷನ್ಸ್ ಅಂತಹ ಅತ್ಯುತ್ತಮ ಪ್ರಯತ್ನಗಳಿಂದಲೂ ಮಾನವ ಸಮಾಜದಲ್ಲಿ ಶಾಂತಿಯನ್ನು, ಸಾಮರಸ್ಯವನ್ನು ನೆಲೆಗೊಳಿಸಲು ನಾವು ವಿಫಲರಾಗಿದ್ದೇವೆ. ಏಕೆಂದರೆ ನಮಗೆ ಸರಿಯಾದ ಮಾರ್ಗವು ತಿಳಿದಿಲ್ಲ. ಅದು ತುಂಬಾ ಸರಳವಾಗಿದೆ, ಆದರೆ ಅದನ್ನು ಸಮಾಧಾನವಾದ ಮನಸ್ಸಿನಿಂದ ಅರ್ಥಮಾಡಿಕೊಳ್ಳಬೇಕು. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನನ್ನು ಪ್ರೀತಿಸುವ ಸರಳವೂ ಸಹಜವೂ ಆದ ವಿಧಾನವನ್ನು ಎಲ್ಲರಿಗೂ ಭಕ್ತಿರಸಾಮೃತವು ದಿ ನೆಕ್ಟರ್ ಆಫ್ ಡಿವೋಷನ್ ಕಲಿಸುತ್ತದೆ. ಕೃಷ್ಣನನ್ನು ಪ್ರೇಮಿಸುವುದು ಹೇಗೆ ಎಂಬುದನ್ನು ಕಲಿತರೆ ತಕ್ಷಣವೇ ಮತ್ತು ಏಕಕಾಲದಲ್ಲಿಯೇ ಪ್ರತಿಯೊಬ್ಬ ಜೀವಿಯನ್ನು ಪ್ರೀತಿಸುವುದು ತುಂಬಾ ಸುಲಭವಾಗುತ್ತದೆ. ಅದು ಒಂದು ಮರದ ಬೇರಿಗೆ ನೀರನ್ನು ಎರೆಯುವ ಹಾಗೆ, ಆಹಾರವನ್ನು ಹೊಟ್ಟೆಗೆ ಒದಗಿಸುವ ಹಾಗೆ. ಇದು ಸಾರ್ವತ್ರಿಕವಾಗಿ ವೈಜ್ಞಾನಿಕವೂ ಕಾರ್ಯಸಾಧ್ಯವೂ ಆದ ಕಾರ್ಯವಿಧಾನ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಈ ಅನುಭವ ಇದೆ. ನಾವು ಏನನ್ನಾದರೂ ತಿಂದಾಗ ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಆಹಾರ ವಸ್ತುಗಳನ್ನು ಹೊಟ್ಟೆಗೆ ನೀಡಿದಾಗ ಈ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಶಕ್ತಿಯು ತಕ್ಷಣ ದೇಹಾದ್ಯಂತ ವ್ಯಾಪಿಸುತ್ತದೆ. ಹಾಗೆಯೇ ನಾವು ಬೇರಿಗೆ ನೀರನ್ನು ಎರೆದಾಗ ಹೇಗೆ ಉತ್ಪನ್ನವಾದ ಶಕ್ತಿಯೊಡನೆ ಇಡೀ ಮರವನ್ನು ಅದೆಷ್ಟು ಗಾಢವಾದ ಮರವನ್ನಾಗಿ ವ್ಯಾಪಿಸುತ್ತದೆ. ಮರದ ಬೇರೆ ಬೇರೆ ಕೊಂಬೆಗಳಿಗೆ ಪ್ರತ್ಯೇಕವಾಗಿ ನೀರುಣಿಸುವುದು ಸಾಧ್ಯವಿಲ್ಲ. ಹಾಗೆಯೇ ದೇಹದ ಬೇರೆ ಬೇರೆ ಅಂಗಗಳಿಗೆ ಪ್ರತ್ಯೇಕವಾಗಿ ಆಹಾರವನ್ನು ತಿನ್ನಿಸುವುದು ಸಾಧ್ಯವಿಲ್ಲ. ಎಲ್ಲೆಲ್ಲೂ ಎಲ್ಲವನ್ನೂ ಪ್ರಕಾಶಪಡಿಸುವ ಒಂದು ಸ್ವಿಚ್ ಒತ್ತುವುದು ಹೇಗೆ ಎನ್ನುವುದು ಭಕ್ತಿರಸಾಮೃತ ಸಿಂಧು ಕಲಿಸಿಕೊಡುತ್ತದೆ. ಈ ವಿಧಾನವನ್ನು ತಿಳಿದವನು ಜೀವನದ ಅತಿ ಮುಖ್ಯವಾದ ಅಂಶವನ್ನು ಕಳೆದುಕೊಂಡಿರುತ್ತಾನೆ. ಲೌಕಿಕ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಇಂದು ಮಾನವ ನಾಗರಿಕತೆಯು ಸುಖವಾಗಿ ಇರುವಂತೆ ಬಹುವಾಗಿ ಪ್ರಗತಿ ಕಂಡಿದೆ. ಆದರೂ ನಾವು ಸುಖವಾಗಿಲ್ಲ, ಏಕೆಂದರೆ ಮುಖ್ಯವಾದ ವಿಷಯವನ್ನೇ ನಾವು ಕಳೆದುಕೊಂಡಿದ್ದೇವೆ. ಜೀವನದ ಭೋಗ ಸಾಮಗ್ರಿಗಳು ಮಾತ್ರವೇ ನಮ್ಮನ್ನು ಸಂತೋಷಪಡಿಸಲಾರವು. ಅಮೆರಿಕವೇ ಇದಕ್ಕೆ ಸ್ಪಷ್ಟ ನಿದರ್ಶನ. ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ. ಭೌತಿಕ ಸುಖಕ್ಕಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ದೇಶವಾದರೂ ಬದುಕಿನಲ್ಲಿ ಸಂಪೂರ್ಣವಾಗಿ ಗೊಂದಲಗೊಂಡ ಹತಾಶರಾದ ಜನವರ್ಗವೊಂದು ಅಲ್ಲಿ ಸೃಷ್ಟಿಯಾಗುತ್ತಿದೆ. ಹಾಗೆಯೇ ಹತಾಶಗೊಂಡ ಜನರು ದಿ ನೆಕ್ಟರ್ ಆಫ್ ಡಿವೋಷನ್ ಗ್ರಂಥವನ್ನು ಸ್ಪಷ್ಟವಾಗಿ ಹೇಳಿರುವ ಭಕ್ತಿ ಸೇವೆಯ ಕಲೆಯನ್ನು ಕಲಿಯಬೇಕೆಂದು ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಅವರ ಹೃದಯಗಳಲ್ಲಿ ಉರಿಯುತ್ತಿರುವ ಭೌತ ಅಸ್ತಿತ್ವದ ಜ್ವಾಲೆಯು ಅದರಿಂದ ಒಂದೆಡೆ ನೊಂದುತ್ತದೆ. ನಮ್ಮ ಅತೃಪ್ತಿಗೆ ಮೂಲ ಕಾರಣ ಲೌಕಿಕ ಜೀವನದಲ್ಲಿ ಬಹುವಾಗಿ ನಾವು ಪ್ರಗತಿಯನ್ನು ಸಾಧಿಸಿದರೂ ನಮ್ಮಲ್ಲಿ ಸುಪ್ತವಾಗಿರುವ ಪ್ರೇಮ ಪ್ರವೃತ್ತಿಯು ಈಡೇರದಿರುವುದು. ಭಕ್ತಿ ಸೇವೆಯಲ್ಲಿ ಪೂರ್ತಿಯಾಗಿ ನಿರತರಾಗುತ್ತಲೇ ಲೌಕಿಕ ಜಗತ್ತಿನಲ್ಲಿ ನಾವು ಹೇಗೆ ಬಾಳ್ವೆ ನಡೆಸಬಹುದು ಎಂಬುದಕ್ಕೆ ಕಾರ್ಯಸಾಧ್ಯ
ಸೂಚನೆಗಳು ಈ ಪರಮಾತ್ಮ ವಿಜ್ಞಾನವು ಕೊಡುತ್ತದೆ. ಆ ಮೂಲಕ ಇಹ ಪರಗಳೆರಡರಲ್ಲಿಯೂ ನಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳಬಹುದು. ಯಾವುದೇ ಲೌಕಿಕ ಜೀವನದ ವಿಧಾನವನ್ನು ಖಂಡಿಸುವುದಕ್ಕಾಗಿ ಈ ಜ್ಞಾನವನ್ನು ಇಲ್ಲಿ ನಿರೂಪಿಸುತ್ತಿಲ್ಲ. ಧರ್ಮಿಷ್ಠರಿಗೆ, ತತ್ವಜ್ಞಾನಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕೃಷ್ಣನನ್ನು ಪ್ರೇಮಿಸುವುದು ಹೇಗೆ ಎಂಬುದರ ಬಗೆಗೆ ತಿಳುವಳಿಕೆ ಕೊಡುವ ಪ್ರಯತ್ನ ಮಾಡಲಾಗಿದೆ. ಲೌಕಿಕವಾದ ಯಾವುದೇ ಅನುಕೂಲವಿಲ್ಲದೆ ಇರಬಹುದು. ಅದೇ ಸಮಯಕ್ಕೆ ಕೃಷ್ಣ ಪ್ರೇಮದ ಕಲೆಯನ್ನು ಅವನು ಕಲಿಯಬೇಕು. ಹೀಗೆ ನಾವು ನಮ್ಮಲ್ಲಿರುವ ಪ್ರೇಮ ಪ್ರವೃತ್ತಿಯನ್ನು ಪ್ರಯೋಗಿಸಲು ಅನೇಕ ದಾರಿಗಳನ್ನು ಕಂಡುಹಿಡಿಯುತ್ತಿದ್ದೇವೆ. ಆದರೆ ವಸ್ತುತಃ ನಾವು ಮುಖ್ಯ ಅಂಶವಾದ ಕೃಷ್ಣನನ್ನೇ ಮರೆತು ಬಿಡುತ್ತಿದ್ದೇವೆ. ಮರದ ಎಲ್ಲ ಭಾಗಗಳಿಗೂ ನೀರೆರೆಯುತ್ತಿದ್ದೇವೆ. ಮರದ ಬೇರನ್ನು ಮಾತ್ರ ಬಿಟ್ಟಿದ್ದೇವೆ. ಎಲ್ಲ ವಿಧಾನಗಳಿಂದಲೂ ದೇಹವನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಹೊಟ್ಟೆಗೆ ಆಹಾರವನ್ನು ಒದಗಿಸುವುದನ್ನು ಅಲಕ್ಷಿಸುತ್ತಿದ್ದೇವೆ. ಕೃಷ್ಣನನ್ನು ಕಳೆದುಕೊಳ್ಳುವುದೆಂದರೆ ತನ್ನ ಆತ್ಮವನ್ನೇ ಕಳೆದುಕೊಂಡ ಹಾಗೆ. ನಿಜವಾದ ಆತ್ಮ ಸಾಕ್ಷಾತ್ಕಾರವು ಕೃಷ್ಣನ ಸಾಕ್ಷಾತ್ಕಾರವು ಜತೆಗೂಡಿಯೇ ಇವೆ. ಉದಾಹರಣೆಗೆ, ಬೆಳಗಿನ ಸಮಯದಲ್ಲಿ ತನ್ನನ್ನು ನೋಡಿಕೊಳ್ಳುವುದರೆಂದರೆ ಸೂರ್ಯನ ಬೆಳಕನ್ನು ನೋಡಿದ ಹಾಗೆ. ಹಗಲು ಬೆಳಕು ನೋಡದೆ ಯಾರೂ ತನ್ನನ್ನು ನೋಡಲು ಸಾಧ್ಯವಿಲ್ಲ. ಹಾಗೆಯೇ ಕೃಷ್ಣನನ್ನು ಅರಿಯದೆ ಆತ್ಮ ಸಾಕ್ಷಾತ್ಕಾರದ ಪ್ರಶ್ನೆಯೇ ಇಲ್ಲ. ಸಾಕ್ಷಾತ್ ಕೃಷ್ಣನೇ ಆಗಿದ್ದ ಭಗವಾನ್ ಕೃಷ್ಣ ಚೈತನ್ಯ ಮಹಾಪ್ರಭು ಬಂಗಾಳದಲ್ಲಿ 504 ವರ್ಷಗಳ ಹಿಂದೆ ಉದಯಿಸಿ ಈ ಯುಗದಲ್ಲಿ ಶುದ್ಧವಾದ ಭಗವತ್ ಪ್ರೇಮವನ್ನು ಸಾಧಿಸುವ ವಿಧಾನವನ್ನು ಕಲ್ಪಿಸಿಕೊಟ್ಟರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಪಾರಲೌಕಿಕ ಶಬ್ದ ಕಂಪನವನ್ನು ಆಲಿಸುವುದರ ಮೂಲಕ ನಿರಂತರವಾಗಿ ಈ ಮಂತ್ರವನ್ನು ಹರಡುವುದರ ಮೂಲಕ ಒಬ್ಬನು ಉದ್ದಿಷ್ಟ ಜೀವನದ ಲಕ್ಷ್ಯವನ್ನು ಸಾಧಿಸಬಹುದು. ಸಕಲ ವರ್ಣನೆಗಳ, ಸಕಲ ಮತ ಪಂಥಗಳ, ಜೀವನದ ಎಲ್ಲ ವರ್ಗಗಳ ಎಲ್ಲ ಜನರನ್ನು ನಾವು ಆಹ್ವಾನಿಸುತ್ತೇವೆ. ಎಲ್ಲರೂ ಬಂದು ನಮ್ಮೊಂದಿಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲಿ. ಅದರ ದಿವ್ಯ ಶಕ್ತಿಯ ಅನುಭವವನ್ನು ಪಡೆಯಲಿ. ಭಗವತ್ ಸಾಕ್ಷಾತ್ಕಾರದ ಕೃಷ್ಣ ಪ್ರಜ್ಞೆ ಈ ಸಾಧನೆಯನ್ನು ಕೈಗೊಳ್ಳುವವನು ತನ್ನ ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳುವನು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿಗೆ 3 ಅಧ್ಯಾಯಗಳು ಮುಕ್ತಾಯವಾಯಿತು. ಕೃಷ್ಣ ಆನಂದಸಾಗರ ಎಂಬ ಸಣ್ಣ ಪುಸ್ತಕವನ್ನು ನಾವು ಸಂಪೂರ್ಣವಾಗಿ ಓದಿದ್ದೇವೆ. ಕೊನೆಯಲ್ಲಿ 3 ಪೇಜ್ಗಳಿವೆ. ಗ್ರಂಥಕರ್ತೃಗಳು ಅಂತ ಅಂದರೆ ಶ್ರೀ ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದವರ ಬಗ್ಗೆ ಒಂದು ಸಂಕ್ಷಿಪ್ತ ಜೀವನ ಚಿತ್ರಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದು ಒಂದು 3 ಪೇಜ್ ಅಷ್ಟೇ ಇದೆ. ಅದನ್ನು ತಿಳ್ಕೊಳ್ಳೋಣ. ವೈದಿಕ ಸಾಹಿತ್ಯಗಳಲ್ಲಿ ಹೇಳಿರುವಂತೆ ಶ್ರೀಕೃಷ್ಣನು ಸುಮಾರು 500 ವರ್ಷಗಳ ಹಿಂದೆಯಷ್ಟೇ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದನು. ಇನ್ನೊಂದು ಸುವರ್ಣಾವತಾರ ಮಹಾಪ್ರಭುಗಳನ್ನು ಪಶ್ಚಿಮ ಬಂಗಾಳದ ಮಾಯಾಪುರದಲ್ಲಿ ಜನಿಸಿದರು. ಇವರು ಭಗವಂತನ ಪವಿತ್ರ ನಾಮ ಸ್ಮರಣೆಯಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವು ಭಾರತದ ಸಮುದ್ರ ತಟವನ್ನು ದಾಟಿ ಪ್ರಪಂಚದಾದ್ಯಂತ ಪ್ರತಿಯೊಂದು ನಗರ ಮತ್ತು ಹಳ್ಳಿಗಳಲ್ಲಿ ಹರಡುತ್ತದೆ ಎಂಬ ಭವಿಷ್ಯವಾಣಿಯನ್ನು ನುಡಿದಿದ್ದರು. ಅವರ ಭವಿಷ್ಯವಾಣಿಯು ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದವರಿಂದ ಸತ್ಯವಾಯಿತು. ಅವರ ಜೀವನ ಮತ್ತು ಬೋಧನೆಗಳಿಗೆ ಸಂಕ್ಷಿಪ್ತ ವಿವರಣೆ ಹೇಗಿದೆ. ಶ್ರೀಲ ಪ್ರಭುಪಾದವರು 1896 ಸೆಪ್ಟೆಂಬರ್ 1ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯ ಒಂದು ದಿನದ ನಂತರ ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರು ಹುಟ್ಟಿದಾಗ ಜಾತಕ ನೋಡಿದ ಜ್ಯೋತಿಷ್ಯ ಪ್ರಭುಪಾದವರು
70ನೇ ವಯಸ್ಸಿನಲ್ಲಿ ಭಾರತದ ಸಮುದ್ರವನ್ನು ದಾಟಿ ಇಡೀ ಪ್ರಪಂಚದಾದ್ಯಂತ 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸುತ್ತಾರೆ ಎಂದು ಹೇಳಿದ ಶ್ರೀಲ ಪ್ರಭುಪಾದವರು ತಮ್ಮ ಬಾಲ್ಯದಿಂದಲೇ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಅವರ ತಂದೆ ಕೊಟ್ಟಿದ್ದ ಪುಟ್ಟ ರಾಧಾಕೃಷ್ಣ ವಿಗ್ರಹಗಳನ್ನು ಅವರು ಬಾಲ್ಯದಿಂದಲೇ ಪೂಜಿಸುತ್ತಿದ್ದರು. ಅವರ 6ನೇ ವಯಸ್ಸಿನಲ್ಲಿ ಪುರಿ ಜಗನ್ನಾಥ ರಥಯಾತ್ರೆಯ ಮಾದರಿಯಲ್ಲಿಯೇ ಒಂದು ಪುಟ್ಟ ರಥವನ್ನು ನಿರ್ಮಿಸಿ ಮನೆ ಮಂದಿಯೆಲ್ಲ ಸೇರಿ ರಥೋತ್ಸವ ಆಚರಿಸಿ ಆನಂದಪಟ್ಟರು. ಇದು 8 ದಿನಗಳ ಕಾಲ ತಡೆಯಿಲ್ಲದೆ ನಡೆಯಿತು. ಶ್ರೀಲ ಪ್ರಭುಪಾದವರು ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಪ್ರಸಿದ್ಧ ಸಾಕ್ರಿಸ್ಟ್ ಚರ್ಚಸ್ ಕಾಲೇಜಿನಲ್ಲಿ ಮುಗಿಸಿದರು. ಆ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ದರ್ಶನ ಇವರಿಗಾಯಿತು. ಮುಂದೆ ಇವರೇ ಶ್ರೀಲ ಪ್ರಭುಪಾದರಿಗೆ ಆಧ್ಯಾತ್ಮಿಕ ಗುರುಗಳಾದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದರಿಗೆ ಕೃಷ್ಣ ಪ್ರಜ್ಞೆಯ ಬೋಧನೆಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹರಡಲು ಹೇಳಿದರು. ಈ ಒಂದು ಪ್ರಸ್ತಾವನೆಯೇ ಪ್ರಭುಪಾದವರ ಹೃದಯ ತುಂಬಿ ಅವರು ತಮ್ಮ ಜೀವನವನ್ನೇ ಈ ಕಾರ್ಯಕ್ಕಾಗಿ ಮುಡಿಪಾಗಿರಿಸಿದರು. ವೈವಾಹಿಕ ಜೀವನದಲ್ಲಿ ಅವರು ವ್ಯಾಪಾರದ ಜೊತೆಯಲ್ಲೇ ತಮ್ಮ ಹೆಚ್ಚಿನ ಸಮಯ ಮತ್ತು ಹಣವನ್ನು ತಮ್ಮ ಆಧ್ಯಾತ್ಮಿಕ ಗುರುಗಳ ಧ್ಯೇಯ ಬೋಧನೆಗಳನ್ನು ಹರಡಲು ವಿನಿಯೋಗಿಸಿಕೊಂಡರು. ಅವರು ಬ್ಯಾಕ್ ಟು ಗಾಡೆಡ್ ಮರಳಿ ಭಗವಂತನೆಡೆಗೆ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದನ್ನು ಸ್ವತಃ ಬರೆದು ಮುದ್ರಿಸಿ ತಮ್ಮ ಕೈಯಿಂದಲೇ ಹಂಚುತ್ತಿದ್ದರು. ಝಾನ್ಸಿಯಲ್ಲಿ ಅವರು ಧರ್ಮ ಪ್ರಸಾರಕ್ಕಾಗಿ ಲೀಗ್ ಆಫ್ ಡಿವೋಟೀಸ್ ಭಕ್ತರ ಒಕ್ಕೂಟ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಪ್ರಭುಪಾದರು ತಾತ್ವಿಕ ಅರಿವು ಮತ್ತು ಭಕ್ತಿಯ ಬಗ್ಗೆ ಅವರ ಸಾಧನೆಯನ್ನು ಗುರುತಿಸಿ ಗೌಡೀಯ ವೈಷ್ಣವ ಸಂಘವು 1959ರಲ್ಲಿ ಭಕ್ತಿ ವೇದಾಂತ ಎಂಬ ಬಿರುದನ್ನು ಕೊಟ್ಟು ಗೌರವಿಸಿತು. ಪ್ರಭುಪಾದರು ತಮ್ಮ ಕೌಟುಂಬಿಕ ಜೀವನದಿಂದ ನಿವೃತ್ತಿಯನ್ನು ಹೊಂದಿ ಸನ್ಯಾಸವನ್ನು ಸ್ವೀಕರಿಸಿದರು. ಆನಂತರ ಅವರು ವೃಂದಾವನ ಧಾಮಕ್ಕೆ ತೆರಳಿ ಅಲ್ಲಿ ಸರಳ ಜೀವನವನ್ನು ನಡೆಸುತ್ತಾ ತಮ್ಮ ಅತ್ಯಮೂಲ್ಯ ಸಮಯವನ್ನು ಅಧ್ಯಯನ ಮತ್ತು ಬರವಣಿಗೆಯಲ್ಲೇ ಕಳೆದರು. ಅವರ ಜೀವನದ ಅತ್ಯಮೂಲ್ಯ ಕೃತಿಯಾದ ಶ್ರೀಮದ್ ಭಗವತ ಪುರಾಣ 18,000 ಶ್ಲೋಕಗಳಿಗೆ ಅನುವಾದ ತಾತ್ಪರ್ಯವನ್ನು ಬರೆಯಲು ಪ್ರಾರಂಭಿಸಿದರು. ಅಮೆರಿಕನ್ನರನ್ನು ಅನುಸರಿಸುವುದು ಆಗಿನ ಕಾಲಕ್ಕೆ ಹೆಮ್ಮೆಯ ವಿಷಯವಾಗಿತ್ತು. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ಮೊದಲು ಅಮೆರಿಕನ್ನರಿಗೆ ತಿಳಿ ಹೇಳಿ ಬೋಧಿಸಿದರೆ ಇಡೀ ಪ್ರಪಂಚವೇ ಅವರನ್ನು ಅನುಕರಿಸುತ್ತದೆ ಎನ್ನುವುದು ಶ್ರೀಲ ಪ್ರಭುಪಾದವರ ಉದ್ದೇಶವಾಗಿತ್ತು. ಇದರಿಂದ ಪ್ರಪಂಚಕ್ಕೆ ಶ್ರೀಕೃಷ್ಣ ಭಕ್ತಿಯನ್ನು ಹರಡಬಹುದು. ಈ ಒಂದು ಯೋಚನೆಯಿಂದ ಶ್ರೀಲ ಪ್ರಭುಪಾದವರು ಅಮೆರಿಕದ ಹೃದಯಸ್ಥಾನವಾದ ನ್ಯೂಯಾರ್ಕಿಗೆ 1965ರ ಆಗಸ್ಟ್ 13ರಂದು ದಾನಿಯೊಬ್ಬರ ನೆರವನ್ನು ಪಡೆದುಕೊಂಡು ಹಡಗಿನಲ್ಲಿ ಪ್ರಯಾಣ ಮಾಡಿದರು. ಆಗ ಕೆಲವೇ ದಿನಗಳ ಹಿಂದೆ ಅವರು ತಮ್ಮ 69ನೇ ಜನ್ಮದಿನವನ್ನು ಪೂರೈಸಿದರು. ಬಹುಪಾಲು ಜನ ಈ ವಯಸ್ಸಿಗೆ ಕೆಲಸದಿಂದಲೇ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಆದರೆ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದವರು ತಮ್ಮ ಧ್ಯೇಯ ಉದ್ದೇಶ ಮತ್ತು ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ಈ ಇಳಿವಯಸ್ಸಿನಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಪ್ರಯಾಣ ಬೆಳೆಸಿದರು. ತಮ್ಮ ಪ್ರಯಾಣದ ಅವಧಿಯಲ್ಲಿ ಶ್ರೀಲ ಪ್ರಭುಪಾದರು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಅವರಿಗೆ 2 ಸಲ ಹೃದಯಾಘಾತವಾಯಿತು. ಪ್ರಯಾಣ ಮಾಡುತ್ತಿದ್ದಾಗ ಹಡಗು ಸರಕುಗಳ ಸಾಮಗ್ರಿಗಳನ್ನು ಒಯ್ಯುವ ಸಾಮಾನ್ಯ ಹಡಗಾಗಿದ್ದರಿಂದ ಅಲ್ಲಿ ಯಾವ ವೈದ್ಯರು ಅಥವಾ ಔಷಧಿಗಳು ಅನುಕೂಲತೆಗಳು ಇರಲಿಲ್ಲ. ಇಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಒಂದು ರಾತ್ರಿ ಪ್ರಭುಪಾದರಿಗೆ ಒಂದು ಅಪೂರ್ವವಾದ ಕನಸು ಬಿತ್ತು. ಪರಮ ಪುರುಷ ಶ್ರೀಕೃಷ್ಣನು ದೋಣಿಗೆ ಹುಟ್ಟು ಹಾಕಿ ಮುನ್ನಡೆಸುತ್ತಿದ್ದ. ಅವನು ಅವರ ಬಳಿ ಅಂಜದೆ ಮುಂದೆ ಸಾಗಬೇಕೆಂದು ಹೇಳಿದನು. ಇದರಿಂದ ಪ್ರಭುಪಾದವರಲ್ಲಿ ಅಪಾರವಾದ ಧೈರ್ಯ ಹೆಚ್ಚಿತು. ತಾನು ಎಲ್ಲ ಅಪಾಯಗಳಿಂದ ಪಾರಾಗಲು ಪರಮಾತ್ಮನ ರಕ್ಷಣೆ ತಮ್ಮ ಮೇಲೆ ಇದೆ ಎಂದು ಭಾವಿಸಿದರು. 37 ದಿನಗಳ ನಂತರ ಅವರು ನ್ಯೂಯಾರ್ಕ್ ನಗರವನ್ನು ತಲುಪಿದರು. ಅಪರಿಚಿತ ಊರಿನಲ್ಲಿ ಯಾರೊಬ್ಬರ ಪರಿಚಯವೂ ಇರಲಿಲ್ಲ. ಅವರ ಬಳಿ ಕೇವಲ 40 ರೂಪಾಯಿಗಳು ಮಾತ್ರ ಇದ್ದವು.
ಕೈಯಲ್ಲಿ ಕೆಲವು ಪುಸ್ತಕಗಳನ್ನು ತೆಬ್ಬಿಕೊಂಡು ಕಬ್ಬಿಣದ ಟ್ರಂಕ್, ಒಂದು ಕೊಡೆ, ತಿನ್ನಲು ಧಾನ್ಯಗಳಿಂದ ಮಾಡಿದ ಒಣಹಿಟ್ಟು ಇತ್ತು. ಆದರೆ ಒಬ್ಬ ಏಕಾಂಗಿ ಮನುಷ್ಯ ಯಾವ ಸಹಕಾರವೂ ಇಲ್ಲದೆ, ತನ್ನ ಆರೋಗ್ಯವೂ ಸರಿಯಿಲ್ಲದೆ, ಗುರುತು ಪರಿಚಯವಿಲ್ಲದ ಯಾವ ಕೃಷ್ಣ ಬೋಧನೆಯನ್ನು ಕೇಳಿರಿಯದ ಕಂಡಿರಿಯದ ಬೃಹತ್ ಅಮೆರಿಕದಂತಹ ದೇಶದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲನೇ ಎಂಬುದೇ ಪ್ರಶ್ನೆಯಾಗಿತ್ತು. ಈ ಅಲ್ಪಾವಧಿಯಲ್ಲಿ, ಅಂದರೆ 1965ರಿಂದ 1977ರ ತನಕ, ಶ್ರೀಲ ಪ್ರಭುಪಾದವರು ಶ್ರೀಕೃಷ್ಣ ಬೋಧನೆಯನ್ನು ಪ್ರಪಂಚದ ಪ್ರಮುಖ ನಗರಗಳಲ್ಲಿ ಹರಡುವ ಕಾರ್ಯಕ್ರಮವನ್ನು ಮಾಡಿದರು ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಜನ ಅದರ ಸದಸ್ಯರಾಗುವಂತೆ ಮಾಡಿದರು. ಪ್ರಭುಪಾದರ ಬಾಲ್ಯ ಜೀವನದಲ್ಲಿ ಹೇಳಲಾಗಿದ್ದ ಭವಿಷ್ಯವಾಣಿಯು ಸತ್ಯವಾಯಿತು. ಅವರು 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಮುಖ್ಯವಾಗಿ ಪ್ರಪಂಚದಲ್ಲಿಯೇ ಪ್ರಮುಖ ನಗರವಾದ ನ್ಯೂಯಾರ್ಕ್ನಲ್ಲಿ 13 ಅಂತಸ್ತಿನ ಕೃಷ್ಣ ಮಂದಿರ ಕಟ್ಟಡವು ಒಂದು. ತಮ್ಮ ಧ್ಯೇಯ ಸಾಧನೆಗಾಗಿ ಪ್ರಭುಪಾದವರು ಇಡೀ ಜಗತ್ತನ್ನು 14 ಸಲ ಪರಿಪಟನೆ ಮಾಡಿ ಪ್ರಚಾರ ಕಾರ್ಯವನ್ನು ನಡೆಸಿದರು. ಹೀಗೆ ಜಗತ್ತಿನ ಮನೆ ಮನೆಯಲ್ಲೂ ಮನಸ್ಸಿನಲ್ಲೂ ಹರೇ ಕೃಷ್ಣ ಎಂಬ ನಾಮ ಜಪವನ್ನು ತುಂಬುವುದರ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ನುಡಿದ ಭವಿಷ್ಯವಾಣಿಯನ್ನು ಸತ್ಯವನ್ನಾಗಿಸಿದರು. ಶ್ರೀಲ ಪ್ರಭುಪಾದವರು ತಮ್ಮ 70ರಿಂದ 82ನೇ ವಯಸ್ಸಿನ ಅವಧಿಯಲ್ಲಿ 70 ಸಂಪುಟ ಪುಸ್ತಕಗಳನ್ನು ಬರೆದು ಮುದ್ರಿಸಿದ್ದಾರೆ. ಆ ಪುಸ್ತಕಗಳು ಈಗೂ 28ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದಗೊಂಡಿವೆ. ಕೋಟ್ಯಾಂತರ ಸಂಖ್ಯೆಗಳಲ್ಲಿ ಜಗತ್ತಿನಾದ್ಯಂತ ಮಾರಾಟವಾಗಿವೆ. ಪ್ರಭುಪಾದವರು ಸಾವಿರಾರು ಪ್ರವಚನಗಳನ್ನು ನೀಡಿದ್ದಾರೆ, ಸಾವಿರಾರು ಪತ್ರ ಲೇಖನಗಳನ್ನು ಬರೆದಿದ್ದಾರೆ, ತಮ್ಮ ಅನುಯಾಯಿಗಳೊಡನೆ ಸಾವಿರಾರು ಸಂವಾದಗಳಲ್ಲಿ ಭಾಗವಹಿಸಿದ್ದಾರೆ. ಅಪೂರ್ವ ವಿಚಾರದ ವಿದ್ವತ್ ತತ್ವವನ್ನು ಟೀಕೆ ಟಿಪ್ಪಣಿಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಅವರು ಪ್ರಮುಖ ವಿದ್ವಾಂಸರು, ಪ್ರಾಧ್ಯಾಪಕರು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ತಜ್ಞರು ಮುಂತಾದವರ ಹೃದಯವನ್ನು ತೀವ್ರವಾಗಿ ಆಕರ್ಷಿಸುತ್ತಿದ್ದಾರೆ. ಧರ್ಮ, ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಗೆ ಪ್ರಭುಪಾದರ ಕೊಡುಗೆಗಳು ಅಪಾರವಾದುದು. ಶಿಕ್ಷಣವೇತರ ವಿದ್ವಾಂಸರು, ಧಾರ್ಮಿಕ ಸುಧಾರಕರು, ರಾಜಕೀಯ ಮತ್ತು ಸಾಮಾಜಿಕ ತರುಣಿಯರು ಇವರೆಲ್ಲರೂ ಶ್ರೀಕೃಷ್ಣನ ಬೋಧನೆಗಳಿಂದ ಆಕರ್ಷಿತರಾದರು. ಗಣ್ಯರ ಪ್ರಶಂಸೆ. ಇಲ್ಲಿ ರೋಮನ್ ಎಂಪೈರ್ನ ಕಾಲಾನಂತರ ಒಂದು ಹೊಸ ಏಷಿಯನ್ ರಿಲಿಜಿಯನ್ ಬಂದಿದೆ. ಈ ಏಷಿಯನ್ ರಿಲಿಜಿಯನ್ ಪಾಶ್ಚಾತ್ಯ ದೇಶಕ್ಕೆ ಹೊಸದಾಗಿ ಅವರಿಂದ ಅಭ್ಯಾಸವಾಗುತ್ತಿದೆ. ಕೇವಲ 20 ವರ್ಷಗಳಲ್ಲಿ ಇದು ಅಭಿವೃದ್ಧಿ ಹೊಂದಿ ಬೆಳೆದು ಬಂದಿದೆ. ಈಗ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಸಿದ್ಧಿ ಹೊಂದಿದೆ. ಪಾಶ್ಚಾತ್ಯ ಜಗತ್ತಿನ ಇತಿಹಾಸ ಇದೊಂದು ಅತಿ ಮುಖ್ಯವಾದ ಅಂಶ. ಡಾಕ್ಟರ್ ಎ. ಎಲ್. ಭಾಷಂ ಧರ್ಮಶಾಸ್ತ್ರ ಮತ್ತು ಇತಿಹಾಸದ ತಜ್ಞರು. ಶ್ರೀಲ ಪ್ರಭುಪಾದವರು ಆಳವಾದ ನೈತಿಕ ಬಲ, ವಿನಯಶೀಲತೆ ಮತ್ತು ಪ್ರಾವೀಣ್ಯತೆ ಹೊಂದಿದ್ದರು. ಅಷ್ಟೇ ಅಲ್ಲದೆ ಅವರು ನೈಜ ವೈರಾಗ್ಯವನ್ನು ಕೂಡ ಹೊಂದಿದ್ದರು. ಅವರ ಜೀವನದ ಆದರ್ಶ ಸಾರ, ಆ ಆದರ್ಶವನ್ನು ಬೇರೆಯವರು ಅನುಸರಿಸಲು ಪ್ರತಿಪಾದಿಸಿದರು. ಡಾಕ್ಟರ್ ಜೆ. ಸ್ಟಿಲ್ಸನ್ ಜುಡ್, ಪ್ರೊಫೆಸರ್ ಎಡ್ವರ್ಸ್ಟರ್, ಗ್ರಾಜ್ಯುಯೇಟೆಡ್ ಥಿಯೋಲಾಜಿಕಲ್ ಯೂನಿಯನ್ ಫ್ಲೆಕ್ಸ್, ಕ್ಯಾಲಿಫೋರ್ನಿಯಾ. ಶ್ರೀಲ ಪ್ರಭುಪಾದರ ಪುಸ್ತಕಗಳು ಮಾನವ ಕುಲದ ವೃಕ್ಷಕ್ಕೆ ಅದ್ಭುತ ಕೊಡುಗೆಗಳಾಗಿವೆ. ಶ್ರೀಲ ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಾರತದ ಮಾಜಿ ಪ್ರಧಾನಮಂತ್ರಿ. ಹರೇ ಕೃಷ್ಣ. ಹೇಗೆ ಪ್ರಭುಪಾದವರು ತಮ್ಮ ಜೀವನ, ಆರೋಗ್ಯದ ಸ್ಥಿತಿ ಇಷ್ಟರಲ್ಲೆಲ್ಲ ಅವರು ಹೇಗೆ ಪಾಶ್ಚಾತ್ಯ ದೇಶಗಳಿಗೆ ಕೃಷ್ಣ ಪ್ರಜ್ಞೆಯನ್ನು ಹರಡಿ ಅವರು ತುಂಬ ಕಷ್ಟವನ್ನು ಪಟ್ಟು ನಮಗೆಲ್ಲ ಇವತ್ತು ಈ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಂಥ ಮಹಾನ್ ಭಾವರು ಬರೆದಿರುವಂಥ, ಅಂಥ ಆಧ್ಯಾತ್ಮಿಕ ಗುರುಗಳು ಬರೆದಿರುವಂಥ ಎಲ್ಲ ಪುಸ್ತಕಗಳನ್ನು ನಾವು ಓದೋದಕ್ಕೆ ನಮ್ಮ ಹತ್ರ ಸಮಯ ಇಲ್ಲದೆ ಇರೋವಂಥ ಪರಿಸ್ಥಿತಿ ನಾವು ಇವತ್ತು ಈ ಕಲಿಯುಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ನಾನು ಎಲ್ಲರ ಹತ್ರ ಬೇಡ್ಕೊಳ್ಳೋದು ಅಂದರೆ, ನಮಗೆ ಓದೋದಕ್ಕೆ ಸಮಯ ಇಲ್ಲ, ಆದರೆ ಅದನ್ನು ಕೇಳ್ಬೋದು. ನೀವು ಈ ರೀತಿ ಕೇಳಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ. ಅಂದರೆ ನಾವು ಟೈಮ್ ಇದೆ, ಓದ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಆ ಟೈಮು, ಆ ಅನುಕೂಲ, ಆ ಪುಸ್ತಕಗಳು ಅವರಲ್ಲಿ ಇಲ್ಲದಿರೋ ಕಾರಣದಿಂದ ಈ ವಿಡಿಯೋವನ್ನು ನೋಡಲಿ
ಅದನ್ನು ಮತ್ತೆ ಮತ್ತೆ ಕೇಳಿ ಆ ಜ್ಞಾನವನ್ನು ಪಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಒಂದು ಸಲ ನೋಡಿದ ತಕ್ಷಣ ಅದು ಏನೂ ಅರ್ಥ ಆಗೋದಿಲ್ಲ, ಆದರೆ ಅದನ್ನು ಪದೇ ಪದೇ ನಾವು ಕೇಳಿದಾಗ ಆ ಪದಗಳನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ನಿಜವಾದ ಕೃಷ್ಣ ಪ್ರಜ್ಞೆಯ ಜ್ಞಾನ ಸಿಗುತ್ತೆ. ಭಗವಂತ ಯಾರು, ನಾವು ಯಾರು, ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ, ನಾವಿಲ್ಲಿ ಏನನ್ನು ಮಾಡಬೇಕು, ನಮ್ಮ ಜೀವನವನ್ನು ಹೇಗೆ ಸಾರ್ಥಕತೆ ಮಾಡ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇಷ್ಟೊತ್ತು ನನ್ನ ಜೊತೆ ಕೂತು ಎಲ್ಲರೂ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಾವಿವತ್ತಿಗೆ ಪ್ರಭುಪಾದವರ ಕೃಷ್ಣ ಆನಂದಸಾಗರ ಬುಕ್ಕನ್ನು ಸಂಪೂರ್ಣವಾಗಿ ಓದಿ ಮುಗಿಸಿದ್ದೇವೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.